ನಮಸ್ಕಾರ ಸ್ನೇಹಿತರೆ. 30 ದಿನಗಳ ಯಶಸ್ವಿ ಪಯಣದ ನಂತರ ಇವತ್ತು ನಾವು ಇಂಗ್ಲಿಷ್ನ ಅಸಲಿ ಆಟ ಶುರು ಮಾಡ್ತಿದ್ದೇವೆ. ಅದುವೇ ಗ್ರಾಮರ್. ಬಹಳಷ್ಟು ಜನ ಗ್ರಾಮರ್ ಅಂದ ತಕ್ಷಣ ಶಾಲೆ ನೆನಪಾಗಿ ಹೆದರಿಬಿಡ್ತಾರೆ. ಆದರೆ ಗ್ರಾಮರ್ ಅನ್ನೋದು ಭಾಷೆಯ ನಿಯಮಗಳಷ್ಟೇ. ಇವತ್ತು ನಾವು ಅತಿ ಮುಖ್ಯವಾದ ನಾಮಪದ ಅಥವಾ ನೌನ್ ಬಗ್ಗೆ ಕಲಿಯೋಣ. ಯಾವುದೇ ಹೆಸರನ್ನು ನಾವು ನೌನ್ ಅಂತ ಕರಿತೀವಿ. ಭಾಗ 1. ನಾಮಪದ ಅಂದರೇನು? ವಾಟ್ ಈಸ್ ಎ ನೌನ್? ನೌನ್ ಅಂದ್ರೆ ಒಬ್ಬ ವ್ಯಕ್ತಿ, ಸ್ಥಳ, ವಸ್ತು ಅಥವಾ ಪ್ರಾಣಿಯ ಹೆಸರು. ಉದಾಹರಣೆಗೆ ವ್ಯಕ್ತಿ ಪರ್ಸನ್, ರಾಹುಲ್, ಟೀಚರ್, ಡಾಕ್ಟರ್. ಸ್ಥಳ ಪ್ಲೇಸ್, ಬೆಂಗಳೂರು, ಇಂಡಿಯಾ, ಸ್ಕೂಲ್. ವಸ್ತು ಥಿಂಗ್, ಪೆನ್, ಮೊಬೈಲ್, ಟೇಬಲ್. ಪ್ರಾಣಿ ಪಕ್ಷಿ, ಆನಿಮಲ್, ಬರ್ಡ್, ಲಯನ್, ಪೀಕಾಕ್, ಡಾಗ್. ನೀವು ಕಣ್ಣಿಗೆ ಕಾಣುವ ಅಥವಾ ಹೆಸರಿಸುವ ಪ್ರತಿಯೊಂದು ಒಂದು ನೌನ್ ಆಗಿದೆ. ಇಂಗ್ಲಿಷ್ನಲ್ಲಿ ವಾಕ್ಯ ರಚನೆ ಮಾಡುವಾಗ ಇದು ತುಂಬಾ ಮುಖ್ಯ. ಭಾಗ 2. ಸಾಮಾನ್ಯ ಮತ್ತು ನಿರ್ದಿಷ್ಟ ನಾಮಪದಗಳು. ಕಾಮನ್ ವರ್ಸಸ್ ಪ್ರಾಪರ್ ನೌನ್ಸ್. ಇಲ್ಲಿ ಒಂದು ಸಣ್ಣ ವ್ಯತ್ಯಾಸ ತಿಳಿಯೋಣ. ಇದನ್ನ ಅರ್ಥ ಮಾಡಿಕೊಂಡ್ರೆ ನಿಮ್ಮ ಬರವಣಿಗೆ ಸುಧಾರಿಸುತ್ತೆ. ಕಾಮನ್ ನೌನ್, ಸಾಮಾನ್ಯ ನಾಮಪದ. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಅನ್ವಯಿಸುತ್ತೆ. ಉದಾಹರಣೆಗೆ ಸಿಟಿ, ನಗರ, ಬಾಯ್, ಹುಡುಗ, ಬುಕ್, ಪುಸ್ತಕ. ಪ್ರಾಪರ್ ನೌನ್, ನಿರ್ದಿಷ್ಟ ನಾಮಪದ. ಇದು ಒಬ್ಬ ನಿರ್ದಿಷ್ಟ ವ್ಯಕ್ತಿ ಅಥವಾ ಸ್ಥಳಕ್ಕೆ ಇರುವ ಹೆಸರು. ಉದಾಹರಣೆಗೆ ಬೆಂಗಳೂರು, ಸಿಟಿ ಹೆಸರು. ರಾಹುಲ್, ಹುಡುಗನ ಹೆಸರು. ಮಹಾಭಾರತ, ಪುಸ್ತಕದ ಹೆಸರು. ನೆನಪಿಡಿ, ಪ್ರಾಪರ್ ನೌನ್ ಬರೆಯುವಾಗ ಯಾವಾಗಲೂ ಮೊದಲ ಅಕ್ಷರ ಕ್ಯಾಪಿಟಲ್ ಲೆಟರ್ನಲ್ಲಿ ಇರಬೇಕು. ಭಾಗ 3. ವಾಕ್ಯದಲ್ಲಿ ನೌನ್ ಬಳಕೆ. ಕೆಲವು ಉದಾಹರಣೆಗಳನ್ನು ನೋಡೋಣ. ಸೆಂಟೆನ್ಸ್: ರಾಮ್ ಈಸ್ ಈಟಿಂಗ್ ಆನ್ ಆಪಲ್. ಇಲ್ಲಿ ರಾಮ್ ವ್ಯಕ್ತಿ ಮತ್ತು ಆಪಲ್ ವಸ್ತು ಎರಡೂ ನೌನ್ಸ್. ಸೆಂಟೆನ್ಸ್: ಐ ಲಿವ್ ಇನ್ ಬೆಂಗಳೂರು. ಇಲ್ಲಿ ಬೆಂಗಳೂರು ಸ್ಥಳ ಒಂದು ನೌನ್. ಸ್ನೇಹಿತರೆ, ಗ್ರಾಮರ್ನ ಮೊದಲ ಮೆಟ್ಟಿಲು ಹತ್ತಿದ್ದೇವೆ. ಇವತ್ತಿನ ಹೋಂವರ್ಕ್: ನಿಮ್ಮ ಊರಿನ ಹೆಸರು ಮತ್ತು ನಿಮ್ಮ ನೆಚ್ಚಿನ ಪ್ರಾಣಿಯ ಹೆಸರನ್ನು ಇಂಗ್ಲಿಷ್ನಲ್ಲಿ ಕಾಮೆಂಟ್ ಮಾಡಿ. ಇವೆರಡೂ ಯಾವ ರೀತಿಯ ನೌನ್ಸ್ ಅಂತ ಯೋಚಿಸಿ ನೋಡಿ. ನಾಳೆ ನಾವು ಸರ್ವನಾಮಗಳು ಅಂದರೆ ನಾನು, ನೀನು, ಅವನು ಅಂತ ಇಂಗ್ಲಿಷ್ನಲ್ಲಿ ಹೇಗೆ ಹೇಳುವುದು ಅಂತ ಕಲಿಯೋಣ. ಧನ್ಯವಾದಗಳು.